ತಾಯಿ ಇಲ್ಲದ ತವರು. ಸುಮ ಖಿನ್ನಳಾಗಿ ಬೆಳದಿಂಗಳು ಸೂಸುತ್ತಿದ್ದ ಆಕಾಶವನ್ನು ಆ ಕೊಠಡಿಯ ಕಿಟಕಿಯಿಂದ ನೋಡುತ್ತಿದ್ದಳು. ಅತ್ತಿಗೆಯವರ ಚುಚ್ಚುನುಡಿ ಅವಳ ಮನಸ್ಸನ್ನು ಕಲಕಿದ್ದವು. ಆಕಾಶದ ಸ್ವಚ್ಛಂದ ತಿಳಿ ನೀಲಿಯ ಮಧ್ಯೆ ಪ್ರಕಾಶಿಸುತ್ತಿದ್ದ ಆ ಚಂದಿರನಂತೆ ಹೊಳೆಯುವ ಒಂದೆರಡು ಮುತ್ತಿನಂಥ ಹನಿಗಳು ತೊಟ್ಟಿಕ್ಕಿದ್ದವು. ಅಲ್ಲಿಂದೆದ್ದು ಆ ಕೊಠಡಿಯ ಬದಿಯಲ್ಲಿದ್ದ ನೀಲ್ಗನ್ನಡಿಯಲ್ಲಿ ತನ್ನ ಪ್ರತಿರೂಪವನ್ನು ನೋಡಿಕೊಂಡಳು. ಗುಳಿಬಿದ್ದ ಕೆನ್ನೆಗಳು, ಕೆದರಿದ ಕೂದಲ ನಡುವೆ ಅಲ್ಲಲ್ಲಿ ಬೆಳ್ಳಿಯ ಗೆರೆಗಳು, ತೇವಗೊಂಡ ಕಣ್ಣು, ಬೋಳಾದ ಕಿವಿ, ಮೂಗುತಿ ಇಲ್ಲದ ಮೂಗು, ಕುಂಕುಮವಿಲ್ಲದ ಹಣೆ, ಹರಿದ ಹಳೆ ಸೀರೆ. ತನ್ನದೇ ಆದ ಈ ವಿಶಾಲ ಮನೆಯಲ್ಲಿ ತಾನೊಬ್ಬಳು ಮನೆಯ ಕೆಲಸದಾಳಿನಂತೆ ಅಂದುಕೊಂಡಾಗ ದುಃಖ ಒತ್ತರಿಸಿ ಬಂತು. ಎಡೆಬಿಡದೆ ಕನ್ನಡಿಯನ್ನೇ ನೋಡಿದ್ಲು. ಹೌದು, ಒಂದೊಮ್ಮೆ ಇದೇ ಕೋಣೆಯಲ್ಲಿ ಇದೇ ಕನ್ನಡಿಯ ಮುಂದೆ ತಾನು ಅಲಂಕಾರ ಭೂಷಿತಳಾಗಿ ನಿಂತುಕೊಂಡಿದ್ದಾಗ ಪಕ್ಕದ ಮನೆ ಶಾಂತಮ್ಮ ಸಾಕ್ಷಾತ್ ಲಕ್ಷ್ಮೀನೇ ಕಣವ್ವ ಅಂತ ಎಲೆ ನೀವಳಿಸಿ ಎರಡೂ ಕೈಯನ್ನು ಮುಖದ ಮೇಲಿನಿಂದ ಕೆಳಕ್ಕೆ ಆಡಿಸಿ ಲೊಟಕ್ಕೆ ಮುರಿದಿದ್ರು. ನನ್ನ ನೀಳವಾದ ಜಡೆಗೆ ಹೂ ಮುಡಿಸಿದ್ದ ಶೋಭಾ ಹುಡುಗಿ ನೋಡೋಕೆ ಬಂದ ಹುಡುಗ ಮೂರ್ಛೆ ತಪ್ಪಿ ಬೀಳೋದಂತೂ ಗ್ಯಾರಂಟಿ ಅಂದಾಗ ತನ್ನ ಸುತ್ತಲಿದ್ದ ಸಮ ವಯಸ್ಸಿನ ಹುಡುಗಿರೆಲ್ಲ ಒಂದೇ ಸಮ ವಯಸ್ಸಿನ ನಗೆ ನಕ್ಕಾಗ ನಾನೆಷ್ಟು ನಾಚಿದ್ದೆ. ನಾಚಿಕೆಯಿಂದ ಮುಖ ರಂಗೇರಿದಾಗ ಕನ್ನಡಿಯಲ್ಲಿ ಎಷ್ಟು ಚಂದ ಕಾಣ್ತಿದ್ದೆ. ನಾನುಟ್ಟ ಹಸಿರು ಜರತಾರಿ ಸೀರೆ, ಕೈ ತುಂಬ ಬಳೆ, ಚಿನ್ನದ ಲೋಲಾಕು, ಓಲೆ, ಮೂಗುತಿ ಸರ ಇವೆಲ್ಲವೂ ನನ್ನಂದವನ್ನು ಹೆಚ್ಚಿಸಿದ್ದವು. ಅಪ್ಪ ಅಮ್ಮನಂತೂ ಭಾವ ಪರವಶರಾಗಿ ಆನಂದದಿಂದ ಮುದ್ದಾಡಿದ್ದರು. ರಮೇಶ ಸುರೇಶರಂತೂ ಪಿಸಿ ಪಿಸಿ ಮಾತನಾಡಿಕೊಂಡು ನಕ್ಕಾಗ ಅಮ್ಮ ಅಂತ ಹುಸಿ ಮುನಿಸಿನಿಂದ ನಾನು ಅಮ್ಮನನ್ನು ಕರೆದಾಗ ಇಬ್ಬರು ಹೆದರಿ ನಡುಮನೆಗೆ ಓಡಿದ್ರು. ನಡುಮನೆಯಲ್ಲಿನ ಸೋಫಾದಲ್ಲಿ ಬೀಗರ ಮನೆಯವರು ಕುಳಿತಿದ್ರು. ಎಲ್ಲರಿಗೂ ಕಾಫಿ ಕೊಟ್ಟೆ. ಒಂದು ಕ್ಷಣ ವಾಸ್ತವಕ್ಕೆ ಬಂದ್ಲು. ತಿರುಗಿ ನೋಡಿದ್ಲು. ಪುಟ್ಟಿ ಗಾಢವಾದ ನಿದ್ರೆಯಲ್ಲಿದ್ಲು. ಮೊನ್ನೆ ಅವಳ ಕಣ್ಣಾರೆ ಶ್ಯಾಮಲಾ ಅತ್ತಿಗೆ ಪುಟ್ಟಿಯನ್ನು ತಟ್ಟೆ ಬೀಳಿಸಿದ್ದಕ್ಕಾಗಿ ಎಷ್ಟೊಂದು ಎಳೆದಾಡಿದ್ರು. ಇವತ್ತು ಕೂಡ ಪುಟ್ಟಿಗೆ ಊಟ ಸಾಕಾಗದೆ ನನ್ನ ಕಡೆ ನೋಡಿದಾಗ ನಿರ್ಮಲಾ ಅತ್ತಿಗೆ ಆಗಲೇ ಪಾತ್ರೆ ಮುಚ್ಚಿ ಮಲಗಲು ರೆಡಿಯಾಗಿದ್ರು. ಅಡಿಗೆ ಮನೆಗೆ ಪ್ರವೇಶವಿಲ್ಲದ ನನಗೆ ಪುಟ್ಟಿಯ ಮುಖ ನೋಡಿ ಬೇಸರವಾಗಿ ಅನ್ನ ತೆಗೆದುಕೊಡಲು ಅಡಿಗೆ ರೂಮಿಗೆ ಹೋಗಬೇಕಾದ್ರೆ ತಕ್ಷಣ ಎದ್ದು ಬಂದ ಶ್ಯಾಮಲಾ ಅತ್ತಿಗೆ ಹೊಟ್ಟೆ ತುಂಬ ತಿನ್ನೋಕೆ ಬೇಕಾದರೆ ಎಲ್ಲಾದರೂ ಭಿಕ್ಷೆ ಬೇಡು ಎಂದಿದ್ರು. ಮಲಗಿದ್ದ ಪುಟ್ಟಿಯ ಮುಗ್ಧ ಮುಖ ನೋಡಿ ಸುಮಾಳ ಕರಳು ಚುರ್ರೆಂದಿತು. ತನ್ನ ಕರುಳಿನ ಕುಡಿಯನ್ನೇ ನೋಡುತ್ತಾ ಇದ್ದಂತೆ ಸುಮಾಳ ಹೃದಯವೇ ನೀರಾಗಿ ಹೋಯಿತು. ಮಂಚದ ಬಳಿ ಧಾವಿಸಿ ತನ್ನ ಮಗುವಿನ ತಲೆಯನ್ನು ನೇವರಿಸುತ್ತಾ ಮಂಚಕ್ಕೆ ಒರಗುತ್ತಿದ್ದಂತೆ ಹಳೆಯ ನೆನಪುಗಳ ದೃಶ್ಯವು ಕಾಡತೊಡಗಿತು. ರಂಗನಾಥರಾಯರಿಗೆ 3 ಮಕ್ಕಳು, ರಮೇಶ, ಸುರೇಶ ಮತ್ತು ಸುಮ. ರಂಗನಾಥರಾಯರು ತನ್ನ ಹೆಂಡತಿ ಪಾರ್ವತಮ್ಮನವರ ಜೊತೆ ಸುಖ ಸಂಸಾರ ನಡೆಸುತ್ತಿದ್ದರು. ಇವರದು ಶ್ರೀಮಂತ ಕುಟುಂಬ. ಸುಮ ತನ್ನ ಅಣ್ಣಂದಿರನ್ನು ಮುದ್ದಿನಿಂದ ರಮೇಶಣ್ಣ, ಸುರೇಶಣ್ಣ ಅಂತ ಕರೆಯುತ್ತಿದ್ಲು. ರಂಗನಾಥರಾಯರು ತನ್ನ ಗಂಡು ಮಕ್ಕಳಿಗೆ ಹುಡುಗಿ ನೋಡುವ ತರಾತುರಿಯಲ್ಲಿರಬೇಕಾದ್ರೆ ರವಿಕುಮಾರ್ ಮತ್ತು ಸುಮಾಳ ಕಾಲೇಜಿನ ಪ್ರೇಮ ಪ್ರಸಂಗ ಗೊತ್ತಾಗಿ ಹೋಯಿತು. ಸರಿ, ರಮೇಶ ಸುರೇಶ ಇಬ್ಬರೂ ತಂಗಿಯ ಮದುವೆ ಮೊದಲು ಮಾಡಲು ಸಿದ್ಧರಾದರು. ರಂಗನಾಥರಾಯರು ವಿಧಿ ಇಲ್ಲದೆ ಮಗಳ ಭವಿಷ್ಯಕ್ಕೆ ಧಕ್ಕೆ ಬರಬಾರದೆಂದು ಒಂದು ಒಳ್ಳೆಯ ಮುಹೂರ್ತ ಗೊತ್ತು ಮಾಡಿದರು. ರವಿಕುಮಾರ್ ಜೊತೆ ಭರ್ಜರಿಯಾಗಿ ಸುಮಾಳ ಮದುವೆ ನೆರವೇರಿತು. ಅಪ್ಪ ಅಮ್ಮ ಅಣ್ಣಂದಿರನ್ನು ಬಿಟ್ಟು ಸುಮ ಗಂಡನ ಮನೆಗೆ ಹೊರಡುವಾಗ ಮನಸ್ಸು ಭಾರವಾಗಿತ್ತು. ಹೊಸ ಜೀವನಕ್ಕೆ ಅಣಿಯಾಗಿದ್ದಳು. ತವರು ಮನೆ ಬಿಟ್ಟು ಗಂಡನ ಮನೆ ಸೇರಿದ ಸುಮಾಳ ಸುಸೂತ್ರ ಜೀವನಕ್ಕೆ ವಿಧಿ ಧಕ್ಕೆಯನ್ನು ಮೆಲ್ಲಗೆ ತಂದೊಡ್ಡತೊಡಗಿತು. ಗಂಡನ ಸಹೋದರರಾದ ಶ್ರೀಧರ ಮನೋಹರ ಆಸ್ತಿಯ ವಿಚಾರದಲ್ಲಿ ಆಗಾಗ ಚರ್ಚೆ ವಿವಾದ ನಡೆಸಿದರು. ಕ್ರಮೇಣ ತಮ್ಮಂದಿರಿಗೆ ಬೇಕಾದ ಆಸ್ತಿಯನ್ನು ಕೊಟ್ಟು ಮನೆ ತೊರೆದು ಒಂದು ಚಿಕ್ಕ ಜಾಗದಲ್ಲಿ ಚೊಕ್ಕ ಮನೆಯನ್ನು ಕಟ್ಟಿಸಿದ. ತನ್ನ ಪಾಲಿಗಿರುವ ಜಮೀನನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದ. ಒಳ್ಳೆಯ ಫಸಲು ಬಂದಿತ್ತು. ಇದಾದ 2 ವರ್ಷದಲ್ಲಿ ಅವರಿಗೆ ಮುದ್ದಾದ ಒಂದು ಹೆಣ್ಣು ಮಗುವಾಯಿತು. ಇಬ್ಬರೂ ಪ್ರೀತಿಗೆ ಪುಟ್ಟಿ ಅಂತ ಕರೆದರು. ಈ ವೇಳೆಗೆ ಅಣ್ಣಂದಿರ ಮದುವೆಯಾಗಿ ಒಂದೇ ಮನೆಯಲ್ಲಿ ವಾಸವಾಗಿದ್ರು. ಶ್ಯಾಮಲಾ ಮತ್ತು ನಿರ್ಮಲಾ ರಂಗನಾಥರಾಯರ ಮನೆಯ ಸೊಸೆಯರಾಗಿ ಬಂದರು. ಇದಾದ 2 ವರ್ಷಗಳಲ್ಲೇ ರಂಗನಾಥರಾಯರು ಮತ್ತು ಪಾರ್ವತಮ್ಮ ಅಸುನೀಗಿದ್ರು. ತವರ ಮನೆಗೆ ಆಗಾಗ ಬರುತ್ತಿದ್ದ ಸುಮ
ತಂದೆ ತಾಯಿ ಸಾವಿನಿಂದೀಚೆ ಒಂದೊಂದು ಸಲ ಮಾತ್ರ ಬರುತ್ತಿದ್ಲು. ರವಿಕುಮಾರ್ ಮತ್ತು ಸುಮಾ ಪ್ರೀತಿ ಜೀವನ ಸಾಗರದಲ್ಲಿ ಪುಟ್ಟಿಯೊಂದಿಗೆ ಸುಖದಲ್ಲಿ ಸಾಗಿಸುತ್ತಿದ್ರು. ಈ ನಡುವೆ ರವಿಕುಮಾರ್ಗೂ ಅವನ ಸೋದರರಿಗೂ ಹಗೆತನ ಮಾತ್ರ ಇದ್ದೇ ಇತ್ತು. ರವಿಕುಮಾರ್ ತನ್ನ ಹೆಂಡತಿಯನ್ನು ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಂಡ. ಆ ದಿನ ಸುಮಾಳ ಬಾಳಿಗೆ ಕರಾಳ ಕತ್ತಲೆ ಇಟ್ಟು ರವಿಕುಮಾರ್ ಸಾವನ್ನಪ್ಪಿದ. ಇದು ಸುಮಾಳ ಬದುಕಿನ ಮೇಲೆ ಅತ್ಯಂತ ಶೋಚನೀಯ ಪ್ರಭಾವ ಬೀರಿತು. ಅದು ರವಿಕುಮಾರ್ನ ಕೊಲೆಯಾಗಿತ್ತು. ಪೊಲೀಸ್ ವರದಿಯಲ್ಲಿ ಆತನ ಸ್ವಂತ ಸಹೋದರರು ಎಂಬುದಾಗಿ ದಾಖಲಾಯಿತು. ತಮಗೆ ಬಂಜರು ಭೂಮಿ ಕೊಟ್ಟು ಆತ ಒಳ್ಳೆಯ ಫಸಲು ಕೊಡುವ ಭೂಮಿಯನ್ನು ತನ್ನದಾಗಿಸಿಕೊಂಡನೆಂಬ ಸಂಶಯದಿಂದ ಹಾಗೂ ತಮಗಿಂತ ಒಳ್ಳೆಯ ಜೀವನ ನಡೆಸುತ್ತಿದ್ದಾನೆಂಬ ದ್ವೇಷದ ಮೇಲೆ ಆತನನ್ನು ಕೊಲೆಗೈದಿದ್ದರು. ಆಸ್ತಿಯ ವಿವಾದಕ್ಕೆ ಸ್ವಂತ ಅಣ್ಣನನ್ನೇ ಕೊಂದ ಇವರು ಇನ್ನು ನನ್ನನ್ನು ಬಿಟ್ಟಾರೆಯೇ? ನನ್ನ ಮಗು? ಹೌದು, ಈ ಪಿಶಾಚಿಗಳ ಮಧ್ಯೆ ಇರುವುದಕ್ಕಿಂತ ನನ್ನ ಮನೆಗೆ ಹೋಗುವುದು ಲೇಸು. ಅದೆಷ್ಟೋ ಜನ ಸುಮಾಳನ್ನು ಪ್ರೋತ್ಸಾಹಿಸಿದರೂ ಕೂಡ ಅವಳು ಮನೆಗೆ ಹೋಗುವುದಾಗಿ ತೀರ್ಮಾನಿಸಿದಳು. ಮನದಲ್ಲೇ ಯೋಚಿಸಿದ್ಲು. ಚಿಕ್ಕಂದಿನಿಂದಲೂ ಪ್ರೀತಿಯಿಂದ ಸಾಕಿದ ರಮೇಶಣ್ಣ ಮತ್ತು ಸುರೇಶಣ್ಣ ನನ್ನ ಕೈ ಬಿಡುವುದಿಲ್ಲ. ನನ್ನ ಮಗುವಿಗೋಸ್ಕರವಾದರೂ ಆಶ್ರಯ ನೀಡುತ್ತಾರೆ. ಭರವಸೆಗಳ ಕಣ್ಣುಗಳಲ್ಲೇ ತನ್ನ ತವರಿನ ಹಾದಿ ಹಿಡಿದ್ಲು. ಅದೊಂದು ದಿನ ಚಿಕ್ಕ ಮಗು ಪುಟ್ಟಿಯನ್ನು ಬಗಲಿಗೆ ಹಾಕಿಕೊಂಡು ತವರಿಗೆ ಬಂದ್ಲು. ರಮೇಶಣ್ಣ ಮತ್ತು ಸುರೇಶಣ್ಣ ತಂಗಿಯನ್ನು ಪ್ರೀತಿಯಿಂದ ಬರಿಮಾಡಿಕೊಂಡ್ರು. ಶ್ಯಾಮ್ಲಾ, ನಿರ್ಮಲಾ, ನಾದಿನಿಯನ್ನ ನಾಟಕದ ಪ್ರೀತಿಯಿಂದ ನೋಡಿದ್ರು. ಅಣ್ಣಂದಿರು ತಂಗಿಯ ದಾರುಣ ಸ್ಥಿತಿಯನ್ನು ತಿಳಿದಿದ್ದರಿಂದ ಅವಳನ್ನು ಮನೆಯಲ್ಲೇ ಇರುವಂತೆ ತಿಳಿಸಿದರು. ಗಂಡನ ಸಾವಿನಿಂದ ಅತೀವ ದುಃಖ ತಪ್ತಳಾದ ಸುಮಾ ತವರಲ್ಲಿ ಆಶ್ರಯ ಪಡೆದ್ಲು. ವರ್ಷಗಳು ಉರುಳಿದಂತೆ ಪುಟ್ಟಿ ನಡೆಯತೊಡಗಿದ್ಲು. ಮಾವಂದಿರ ಮುದ್ದಿನಲ್ಲಿ ಬೆಳೆಯತೊಡಗಿದ್ಲು. ಇದು ಇನ್ನೂ ಮಕ್ಕಳೇ ಆಗಿರದ ಶ್ಯಾಮಲಾ, ನಿರ್ಮಲರಲ್ಲಿ ಅತೀವ ಹೊಟ್ಟೆ ಕಿಚ್ಚಿಗೆ ಕಾರಣವಾಯಿತು. ಯಾವುದಾದ್ರೂ ನೆಪದಲ್ಲಿ ಪುಟ್ಟಿಯನ್ನು ನೋಯಿಸಲು ಶುರುವಿಟ್ಟುಕೊಂಡ್ರು. ಬರಬರುತ್ತಾ ಸುಮಾ ತನ್ನ ಅಣ್ಣಂದಿರಲ್ಲೇ ಬದಲಾವಣೆಗಳನ್ನು ಕಾಣತೊಡಗಿದ್ಲು. ಅದೊಂದು ದಿನ ಪುಟ್ಟಿ ಓಡಿ ಹೋಗಿ ಮಾವ ತಿಂಡಿ ಅಂದಿದ್ದಕ್ಕೆ ರಮೇಶ ಆಚೆ ಹೋಗಾಚೆ ಎಂದು ಹೇಳಿದ್ದ ಮಾತಿನಲ್ಲಿ ಸುಮಾ ಅಣ್ಣನ ಅಸಮಾಧಾನ ಗಮನಿಸಿದ್ಲು. ಇದು ಸುಮಾಳ ಗಮನಕ್ಕೆ ಬಂದು ಅವಳ ಹೃದಯವೇ ನಿಂತಂತಾಯಿತು. ಸುರೇಶ ಸಹ ಸಿಡುಕಿದಂತೆ ವರ್ತಿಸತೊಡಗಿದನು. ತಂಗಿಯನ್ನು ಪ್ರಾಣಿಯಂತೆ ಕಾಣುವ ಅವರ ಮನೋಭಾವ ಸುಮಾಳಿಗೆ ಗೊತ್ತಾಗದೇ ಇರುತ್ತಿರಲಿಲ್ಲ. ಸುಮಾಳಿಗಾಗಿ ಅವಳ ಅತ್ತಿಗೆಯರು ದಿನಾಲು ಒಂದಲ್ಲ ಒಂದು ಕೆಲಸ ಕೊಡ್ತಿದ್ರು. ಸುಮಾ ಕಣ್ಣೀರೊರೆಸುತ್ತಾ ಅವನ್ನೆಲ್ಲ ಮಾಡ್ತಿದ್ಲು. ಅಣ್ಣಂದಿರ ಈಗಿನ ಕಟುವಾದ ವರ್ತನೆಗಳಿಗೆ ಅತ್ತಿಗೆಯರೇ ಕಾರಣ ಎಂದರಿತಿದ್ಲು. ಚಿಕ್ಕವಳಿದ್ದಾಗ ಈ ಮನೆಯಲ್ಲಿ ಎಷ್ಟು ಸ್ವತಂತ್ರದಿಂದಿದ್ದೆ. ಎಲ್ಲೆಲ್ಲೂ ನಾನೇ. ಹೂತೋಟದಲ್ಲೂ, ಅಡುಗೆ ಕೋಣೆ, ದೇವರ ಕೋಣೆಗಳಲ್ಲೂ ನನ್ನ ಕಾಲ್ಗೆಜೆಯ ಸಪ್ಪಳವಿದ್ದೇ ಇರುತ್ತಿತ್ತು. ಮನಸ್ಸು ಭಾರವಾದಾಗ ತಾಯಿಯನ್ನು ನೆನಪಿಸಿಕೊಂಡು ಅಳುತ್ತಿದ್ಲು. ದಿನ ಬೆಳಗಾದರೆ ನನಗಾಗೆ ಮುಸುರೆ ಪಾತ್ರೆಗಳು ಕಾದಿರುತ್ತವೆ. ಗುಡಿಸುವ ಕೆಲಸವೂ ನನ್ನದೇ. ನನ್ನ ಮನೆಯಲ್ಲೇ ನಾನೊಬ್ಬಳು ಆಳಿನಂತೆ. ಸುಮಾಳಿಗೆ ದುಃಖ ಒತ್ತರಿಸಿ ಬಂತು. ರವಿಕುಮಾರ್ ನನಗಾಗಿ ಎಷ್ಟೊಂದು ಪ್ರೀತಿ ಸುರಿಸಿದ್ರು. ದಿನ ನನ್ನನ್ನು ಚಿಕ್ಕ ಮಗುವಂತೆ ನೋಡುತ್ತಿದ್ರು. ನನ್ನ ಕ್ಷೇಮಕ್ಕಾಗಿ ಏನು ಮಾಡಲು ತಯಾರಿದ್ರು. ಯಾವುದಕ್ಕೂ ಕಡಿಮೆ ಮಾಡುತ್ತಿರಲಿಲ್ಲ. ಅವರಿಗೆ ಪುಟ್ಟಿಯನಂತೂ ನೋಡದಿದ್ದರೆ ಇರಲಾಗುತ್ತಿರಲಿಲ್ಲ. ಸುಮಾ ವಾಸ್ತವ್ಯಕ್ಕೆ ಬಂದ್ಲು. ಪಕ್ಕದಲ್ಲೇ ಇದ್ದ ರವಿಕುಮಾರ್ನ ಫೋಟೋ ಕೈಗೆತ್ತಿಕೊಂಡು, ಆ ಸುಂದರ ಮುಖ ನನ್ನ ಬಾಳಿನಲ್ಲಿ ಇನ್ನಿಲ್ಲ ಎಂದುಕೊಂಡಾಗ ಕರಳು ಕಿತ್ತು ಬಂದಂತಾಯಿತು. ಫೋಟೋವನ್ನು ಮುಖದ ಬಳಿ ತಂದು ಮನಸೋ ಇಚ್ಛೆ ಜೋರಾಗಿ ಹತ್ತು ಬಿಟ್ಲು. ಸದ್ದಿಗೆ ಪುಟ್ಟಿ ದಡಬಡನೆ ಎದ್ದು ಅಮ್ಮನ ಮುಖವನ್ನೇ ನೋಡತೊಡಗಿದ್ಲು. ಮೆಲ್ಲನೆ ಕರೆದ್ಲು, ಅಮ್ಮ. ತನ್ನ ಕಂದನನ್ನು ಎದೆಗವಚಿಕೊಂಡಾಗ ದುಃಖದ ಜೊತೆಗೆ ಕಣ್ಣೀರ ಹರವು ಹೆಚ್ಚಾಗತೊಡಗಿತ್ತು. ಅಮ್ಮನನ್ನು ತನ್ನ ಮುಗ್ಧ ಕಣ್ಣುಗಳಿಂದ ನೋಡುತ್ತಿದ್ದ ಪುಟ್ಟಿಗೆ ಗಾಬರಿ ಆಯಿತು. ಅವಳ ಅಳು ಅಮ್ಮನ ಅಳುವಿನ ಜೊತೆಗೆ ಬೆರೆಯತೊಡಗಿತು. ಸುಮಾ ಕಂದನ ತಲೆ ನೇವರಿಸುತ್ತಾ ಬಿಕ್ಕಿ ಬಿಕ್ಕಿ ನುಡಿದ್ಲು, ನಿಮ್ಮ ತಂದೆ ಇದ್ದಿದ್ರೆ ಈ ಕಷ್ಟ ಇರ್ತಿರ್ಲಿಲ್ಲಮ್ಮ. ರಾಣಿಯಾಗಿ ಮೆರೆದಿದ್ದ ಆ ಅರಮನೆಯಲ್ಲಿ ಆಳಿನಂತೆ ಅಳತೊಡಗಿದಳು. ಆ ದಿನ ಮುಂಜಾನೆ ಮನೆಯವರೆಲ್ಲ ಎದ್ದು ಸುಮಾ ಮತ್ತು ಮಗುವನ್ನು ಹುಡುಕತೊಡಗಿದ್ರು. ಆದರೆ ಎಲ್ಲೂ ಸುಮಾ ತನ್ನ ಮಗು ಪುಟ್ಟಿಯೊಂದಿಗೆ ಕಾಣಸಿಗಲಿಲ್ಲ. ಸುಮಾ ತನ್ನ ಮಗುವನ್ನು ಬಗಲಿಗೆ ಹಾಕಿಕೊಂಡು ದೂರ ಹೊರಟಿದ್ಲು. ತಾಯಿ ಇಲ್ಲದ ತವರ ಬಿಟ್ಟು. ಈ ಮನಕಲಕುವ ಹೃದಯ ಸ್ಪರ್ಶಿ ಕತೆ ನಿಮ್ಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಮನ ಮುಟ್ಟುವ ಕತೆ ಕೇಳಲು ಈ ಮೇಲಿನ ಲಿಂಕನ್ನು ಒತ್ತಿ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಒತ್ತಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ನಿಮ್ಮೆಲ್ಲರ ಪ್ರೀತಿ, ಸಹಕಾರ ಮತ್ತು ಆಶೀರ್ವಾದಕ್ಕೆ ನಾವೆಂದೂ ಚಿರಋಣಿ.
ಮತ್ತೊಂದು ಮನ ಮುಟ್ಟುವ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀವಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.